ಹಾಯ್ ಫ್ರೆಂಡ್ಸ್, ಇವಾಗ ನಾನು KR ಪುರಮಿಂದ ಏರ್ಪೋರ್ಟ್ ಬಂದಿದ್ದೀನಿ. ಟರ್ಮಿನಲ್ 1ಗೆ ಡ್ರಾಪ್ಗೆ. ಓಲಾದಲ್ಲಿ ತೋರಿಸಿದೆ ನನಗೆ ಈಗ 378 ರೂಪೀಸ್ ತೋರಿಸಿದೆ. ವಿತ್ ಇದು ಏನಂದರೆ ರಿಸರ್ವೇಷನ್. ಹಾಗೆ ರಿಸರ್ವೇಷನ್ ಆಮೇಲೆ ನಾನು ಕಸ್ಟಮರ್ಗೆ ಹೇಳಿದೆ, ಸರ್ ಅದು ಅಮೌಂಟಲ್ಲಿ ಬರೋಕ್ಕಾಗಲ್ಲ, ಏನಿದೆ ಅಂದರೆ 850. ನಾನು ಅಲ್ಲಿಂದ ನೋಡಿದ್ರೆ ಲೆಕ್ಕ ಹಾಕಿದ್ರೆ ಟೌನರಲ್ಲಿ 800-850 ಬರ್ತಾಯಿತ್ತು. ಈ ಥರ ಆಗುತ್ತೆ ಅಂದರೆ ನನಗೇನು ಬಿಲ್ ಬೇಕು ಅಷ್ಟೇ. ಬಿಲ್ ಇದ್ದರೆ ನೀವು ಎಷ್ಟಾದರೂ ತೊಗೊಳ್ಳಿ ಅಂದರು. ಬಿಲ್ ಬಿಲ್ ಮೀಟ್ರ್ ಹಾಕೊಂಡ್ಬಂದೆ. ಇವಾಗ ನೋಡಿ ಕರೆಕ್ಟಾಗಿ 853 ರೂಪಾಯಿ ಆಗಿದೆ. ತೋರಿಸಿದೆ ಅವರಿಗೆ, ಅವರು ಪೇ ಮಾಡಿದ್ರು ಅಮೌಂಟು. ನೋಡಿ ಪೇ ಮಾಡಿದ್ದು ತೋರಿಸ್ತೀನಿ. ಅವರು ಪೇ ಮಾಡಿ ಕಸ್ಟಮರು ಏನೂ ಇಲ್ಲ, ಕಸ್ಟಮರ್ಗೆ ಮುಂಚೆನೇ ಹೇಳಿರಬೇಕು, ಸರ್ ಈ ಥರ ಅಷ್ಟರಲ್ಲಿ ಬರೋಕ್ಕಾಗಲ್ಲ. 378 ರೂಪೀಸ್ಗೆ 35 ಕಿಲೋಮೀಟ್ರ್ ಯಾರು ಬರೋಕ್ಕಾಗುತ್ತೆ? ಯಾರು ಬರ ನೋಡಿ. ಇವಾಗ 853 ರೂಪಾಯಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಟೌನರ್ ಆ್ಯಪ್ನ ಯೂಸ್ ಮಾಡಿ, ಎಲ್ಲರೂ ನನಗೆ ಕಸ್ಟಮರ್ಗೆ ಹೇಳಿ ಈ ಥರ ಅಂತ, ಸರ್ ಅಷ್ಟಕ್ಕೆಲ್ಲ ಬರೋಕ್ಕಾಗಲ್ಲ, ಏನಿದೆ ನಮ್ಮ ಗೌರ್ಮೆಂಟ್ 24 ರೂಪೀಸ್ ಇದೆ, ಆ ರೇಟ್ ಕೊಟ್ಟರೆ ಬರ್ತೀನಿ ಅಂತ. ಅವರಿಗೂ ಬಿಲ್ ಕರೆಕ್ಟಾಗಿ ನಾವು ಹೇಳೋ ರೀತಿ ಕರೆಕ್ಟಾಗಿ ಹೇಳಿದರೆ, ಬಿಲ್ ಕೊಟ್ಟರೆ ಎಲ್ಲರೂ ಒಪ್ಕೋತಾರೆ. ಒಬ್ಬರೊಬ್ಬರು ಒಪ್ಪಲ್ದವರಿಗೆ ಏನು ಮಾಡೋಕ್ಕಾಗಲ್ಲ, ಹೋಗ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಆದರೂ ಮಾಡ್ಬೋದು. ಅದಕ್ಕೆ ಎಲ್ಲರೂ ಟೌನರ್ ಆ್ಯಪ್ ಯೂಸ್ ಮಾಡಿ. ನಮಸ್ತೆ. ಅದು ವಿತ್ ರಿಸರ್ವೇಷನ್ ಇತ್ತು. ರಿಸರ್ವೇಷನ್ ಸಲುವಾಗಿ ನಾನು 100 ರೂಪೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ. ಯಾಕಂದರೆ 20 ನಿಮಿಟ್ಸು ಮುಂಚೆನೇ ಹೋಗಿ ನಾನು ವೇಟ್ ಮಾಡ್ತಾಯಿದ್ದೆ ಕಸ್ಟಮರ್ಗೆ. ಅವ್ರು ಬುಕ್ ಮಾಡಿದ್ದೆ ರಿಸರ್ವೇಷನ್ನು ಓಲಾದಲ್ಲಿ 20 ನಿಮಿಟ್ಸ್ ಬಿಫೋರೇ ಮಾಡಿದರು. ಹಾಗಾಗಿ 100 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ಅದರಲ್ಲಿ ಆ್ಯಡ್ ಆಗಿದೆ, ಟೌನರ್ ಆ್ಯಪಲ್ಲಿ ಆ್ಯಡ್ ಆಗಿದೆ. ನೋಡಿ ಕ್ಯಾಶ್ ಕಲೆಕ್ಟು 378 ರೂಪಾಯಿ. ಎಲ್ಲಿಂದ ಇದೆ? ಫಸ್ಟ್ ಸ್ಟೇಜ್ ಮೇಟಹಳ್ಳಿ, KR ಪುರಮಿಂದ ದೇವನಹಳ್ಳಿಗೆ. ಓಕೆನಾ? ಅದರಲ್ಲಿ ಅವನು ನಾನು ಕೊಟ್ಟಿದ್ದು 224 ರೂಪೀಸು. ಅಂದರೆ ಪ್ಲಾಟ್ಫಾರ್ಮ್ ಚಾರ್ಜೇ 149 ರೂಪಾಯಿ ಅವನು ಇದು ಮಾಡಿದ್ದಾನೆ.